ಎಲ್ರಿಗೂ ನಮಸ್ಕಾರ. ಲರ್ನ್ ವಿತ್ ಚೇತನ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಆಧಾರದ ಸುಸ್ವಾಗತ. SSLC ವಿಜ್ಞಾನ ವಿಷಯದ ಕರ್ನಾಟಕ ಸರ್ಕಾರದ ಪರೀಕ್ಷಾ ಮಂಡಳಿ ಬಿಟ್ಟಿರತಕ್ಕಂತಹ 2 ಮಾದರಿ ಪ್ರಶ್ನೆ ಪತ್ರಿಕೆಗಳಲ್ಲಿ ಒಂದು ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ಈಗಾಗಲೇ ನಾವು ಅಭ್ಯಾಸ ಮಾಡಿದ್ದೇವೆ. ಸೊ 2ನೇ ಮಾದರಿ ಪ್ರಶ್ನೆ ಪತ್ರಿಕೆಯ ರಸಾಯನಶಾಸ್ತ್ರ ಮತ್ತು ಭೌತಶಾಸ್ತ್ರ ವಿಭಾಗದ ಎಲ್ಲ ಪ್ರಶ್ನೋತ್ತರಗಳನ್ನು ನೋಡ್ತಾ ಹೋಗಿದ್ದೇವೆ. ಇವತ್ತು ಜೀವ ವಿಜ್ಞಾನ ವಿಭಾಗದ ಪ್ರಶ್ನೆಗಳನ್ನು ಮತ್ತು ಅವುಗಳ ಉತ್ತರಗಳನ್ನು ವಿಶ್ಲೇಷಣೆ ಮಾಡ್ತಾ ಹೋಗೋಣ. ಇನ್ನೂ ಯಾರು ಕೂಡ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ತಾ ಬನ್ನಿ ಇವತ್ತಿನ ವಿಡಿಯೋವನ್ನು ಶುರು ಮಾಡೋಣ. ಪ್ರಶ್ನೆ ಸಂಖ್ಯೆ 26. ಸಣ್ಣ ಕರಳು, ವಿಲ್ಲೈ, ಶ್ವಾಸಕೋಶ ಏನಂತ ಕೊಟ್ಟಿದ್ದಾನೆ. ಸೊ ಶ್ವಾಸಕೋಶ ಗಾಳಿಗೂಡುಗಳನ್ನು ಒಳಗೊಂಡಿದೆ. ಸಣ್ಣ ಕರಳು ಏನು ಮಾಡಿದೆ, ವಿಲ್ಲೈಗಳನ್ನು ಒಳಗೊಂಡಿದ್ರೆ ಶ್ವಾಸಕೋಶ ಏನಾಗಿದೆ, ಗಾಳಿಗೂಡುಗಳನ್ನು ಒಳಗೊಂಡಿದೆ. ಆಪ್ಷನ್ ಬಿ ಗಾಳಿಗೂಡುಗಳು ಸರಿಯಾದ ಉತ್ತರ. ಇನ್ನು ಪ್ರಶ್ನೆ ಸಂಖ್ಯೆ 27. ಕೆಳಗಿನವುಗಳಲ್ಲಿ ಅನುವಂಶೀಯಗೊಳ್ಳದ ಒಂದು ಗುಣ ಅಂತ ಕೇಳಿದ್ದಾನೆ. ಕಣ್ಣಿನ ಆಕಾರ, ಕೂದಲಿನ ಬಣ್ಣ, ರಕ್ತದ ಗುಂಪಿನ ವಿಧ, ಆಟವಾಡುವ ಕೌಶಲ್ಯಗಳು. ಅನುವಂಶೀಯಗೊಳ್ಳದ ಒಂದು ಗುಣ ಅಂತ ಕೇಳಿದ್ದಾನೆ. ಸೊ ಉತ್ತರ ಬಂದ್ಬಿಟ್ಟು ಆಪ್ಷನ್ ಡಿ ಆಟವಾಡುವ ಕೌಶಲ್ಯಗಳು. ಇದು ಅನುವಂಶೀಯವಾಗುವುದಿಲ್ಲ. ಇನ್ನು ಕೂದಲಿನ ಬಣ್ಣ, ಕಣ್ಣಿನ ಆಕಾರ, ರಕ್ತದ ಗುಂಪಿನ ವಿಧ ಇವೆಲ್ಲವೂ ಕೂಡ ಏನಾಗ್ತವ, ಅನುವಂಶೀಯ ವಸ್ತುಗಳಾಗ್ತವ. ಇನ್ನು 1 ಅಂಕದ ಪ್ರಶ್ನೆಗಳು. ಬಾಷ್ಪ ವಿಸರ್ಜನೆ ಎಂದರೇನು? ಗಾಳಿಗೆ ತೆರೆದ ಸಸ್ಯದ ಭಾಗಗಳಿಂದ ಆವಿಯ ರೂಪದಲ್ಲಿ ನೀರು ನಷ್ಟವಾಗುವುದನ್ನು ಬಾಷ್ಪ ವಿಸರ್ಜನೆ ಎಂದು ಕರೆಯುತ್ತೇವೆ. ನೋಡಿ, ಬಾಷ್ಪ ವಿಸರ್ಜನೆ ಎಂದರೇನು ಅಂತ ಕೇಳಿದಾನೆ. ಗಾಳಿಗೆ ತೆರೆದ ಸಸ್ಯದ ಭಾಗಗಳಿಂದ, ಹೌದಾ, ಆವಿಯ ರೂಪದಲ್ಲಿ ಎಕ್ಸೆಸ್ ಆಗಿರತಕ್ಕಂತಹ ನೀರು ಹೊರ ಹೋಗೋದು, ಅಂದರೆ ಹೆಚ್ಚಿನ ಪ್ರಮಾಣದ ನೀರು ಏನಾಗೋದು ನಷ್ಟವಾಗುವ ಒಂದು ಪ್ರಕ್ರಿಯೆಯನ್ನು ನಾವು ಏನು ಕರಿತೀವಿ, ಬಾಷ್ಪ ವಿಸರ್ಜನೆ ಎಂದು ಕರೆಯುತ್ತೇವೆ. ಪ್ರಶ್ನೆ ಸಂಖ್ಯೆ 29. ಮುಟ್ಟಿದರೆ ಮುನಿ ಸಸ್ಯದ ಎಲೆಗಳನ್ನು ಬೆರಳಿನಿಂದ ಸ್ಪರ್ಶಿಸಿದಾಗ ಎಲೆಗಳ ಮಡಚುವಿಕೆ ಅನುವರ್ತನೆಯಲ್ಲ, ಏಕೆ? ಸೊ ಆನ್ಸರ್ ನೋಡಿ. ಸ್ಪರ್ಶಕ್ಕೆ ಒಳಗಾದ ಎಲೆಗಳು ಚಲನೆಗೆ ವಿದ್ಯುತ್ ರಾಸಾಯನಿಕ ಆವ್ಯಗಳನ್ನು ಬಳಸುತ್ತವೆ. ಈ ಚಲನೆಗಾಗಿ ಸಸ್ಯದ ಜೀವಕೋಶಗಳು ತಮ್ಮೊಳಗಿನ ನೀರಿನ ಪ್ರಮಾಣವನ್ನು ಬದಲಾಯಿಸಿ ತಮ್ಮ ಆಕಾರವನ್ನು ಬದಲಿಸುತ್ತವೆ. ಈ ಪರಿಣಾಮದಿಂದಾಗಿ ಜೀವಕೋಶಗಳು ಉಬ್ಬುವ ಅಥವಾ ಮುದುಡುವ ಮೂಲಕ ಎಲೆಯ ಆಕಾರವನ್ನು ಬದಲಿಸುತ್ತವೆ. ಹಾಗಾಗಿ ಇದೇನಲ್ಲ, ಬೆರಳಿಂದ ಸ್ಪರ್ಶಿಸಿದಾಗ ಮಡಚುವಿಕೆ ಅನುವರ್ತನೆ ಅಲ್ಲ ಅಂತ ಹೇಳ್ತೀವಿ ನಾವು. ಇನ್ನು ಪ್ರಶ್ನೆ ಸಂಖ್ಯೆ 30. ಕಾಯಿಜ ಸಂತಾನೋತ್ಪತ್ತಿ ಯಾವುದಾದ್ರೂ 2 ಅನುಕೂಲಗಳನ್ನು ಕೇಳಿದಾನೆ. ನೋಡಿ, ಆನ್ಸರ್ ಬಂದ್ಬಿಟ್ಟು ಕಾಯಿಜ ಸಂತಾನೋತ್ಪತ್ತಿಯಿಂದ ಬೆಳೆಸಿದ ಸಸ್ಯಗಳು ಬೀಜಗಳಿಂದ ಬೆಳೆಸಿದ ಸಸ್ಯಗಳಿಗಿಂತ ಮುಂಚಿತವಾಗಿ ಹೂಗಳನ್ನು ಮತ್ತು ಹಣ್ಣುಗಳನ್ನು ಬಿಡುತ್ತವೆ. ಅಂದರೆ ಕ್ರಾಸ್ ಮಾಡಿರ್ತಕ್ಕಂತಹ ಹೂವಿನ ಗಿಡಗಳಾಗಿರ್ಬೋದು, ಹಣ್ಣಿನ ಗಿಡಗಳಾಗಿರ್ಬೋದು, ಅತ್ಯಂತ ವೇಗವಾಗಿ ಏನು ಮಾಡ್ತವೆ, ಫಲವನ್ನು ಕೊಡ್ತವೆ. ಇನ್ನು ಬಾಳೆ, ಕಿತ್ತಲೆ, ಗುಲಾಬಿ ಮತ್ತು ಮಲ್ಲಿಗೆಗಳಂತಹ ಬೀಜಗಳನ್ನು ಉತ್ಪತ್ತಿ ಮಾಡುವ ಸಾಮರ್ಥ್ಯವನ್ನು ಕಳೆದುಕೊಂಡ ಸಸ್ಯಗಳಲ್ಲಿ ಈ ವಿಧಾನಗಳು ಸಂತಾನೋತ್ಪತ್ತಿಯನ್ನು ಏನು ಮಾಡ್ತವೆ, ಸಾಧ್ಯವಾಗಿಸ್ತವ. ಅಂದರೆ ಅವುಗಳ ಕೆಪಾಸಿಟಿಯನ್ನು ಕಳ್ಕೊಂಡಿರ್ತಾವಲ್ಲ, ಅಂತಹ ಸಸ್ಯಗಳಲ್ಲೂ ಕೂಡ ಈ ವಿಧಾನ ಏನಾಗತಿ ಸಾಧ್ಯವಾಗ್ತದೆ. ಕಾಯಜ ಸಂತಾನೋತ್ಪತ್ತಿಯಿಂದ ಉತ್ಪತ್ತಿಯಾದ ಎಲ್ಲ ಸಸ್ಯಗಳು ಅನುವಂಶೀಯವಾಗಿ ಪೋಷಕ ಸಸ್ಯವನ್ನು ಅವುಗಳ ಎಲ್ಲ ಲಕ್ಷಣಗಳೊಂದಿಗೆ ಬಹುಮಟ್ಟಿಗೆ ಹೋಲ್ತವಂತ. ಯಾವುದಾದ್ರೂ 2 ಅಂತ ಕೊಟ್ಟಿದ್ದಾನೆ. ಸೊ ಇಲ್ಲಿ ಯಾವುದಾದ್ರೂ 2 ಪಾಯಿಂಟನ್ನು ಮಾತ್ರ ಬರೀಬಹುದು, ಇಲ್ವಾ 3 ಪಾಯಿಂಟ್ಗಳನ್ನು ಬರೀಬಹುದು ನೀವು ಅಂತ ಹೇಳ್ತೀವಿ. ಇನ್ನು 2 ಅಂಕದ ಪ್ರಶ್ನೆಗಳು. 31ನೇದು. ಶಲಾಕಾಗ್ರದ ಮೇಲೆ ಪರಾಗದ ಮೊಳೆಯುವಿಕೆಯನ್ನು ತೋರಿಸುವ ಚಿತ್ರವನ್ನು ಬರೆಯಿರಿ ಮತ್ತು ಅಂಡಾಶಯ ಭಾಗವನ್ನು ಗುರುತಿಸಿ. ಅತ್ಯಂತ ಪ್ರಮುಖವಾದಂಥ ಚಿತ್ರವಾಗಿದೆ ಇದು. ಸೊ ಇದು ಮೊಳೆಯುವಿಕೆ ಚಿತ್ರ ಇದು. ಸೊ ನೀವೆಲ್ಲರೂ ದಯವಿಟ್ಟು ಪ್ರಾಕ್ಟೀಸನ್ನು ಮಾಡಿ. ಪ್ರಶ್ನೆ ಸಂಖ್ಯೆ 32. ಮಾನವನ ಮಿದುಳಿನಲ್ಲಿರುವ ಮೆಡುಲ್ಲಾ ಮತ್ತು ಅನುಮಸ್ತಿಷ್ಕದ ಕಾರ್ಯಗಳನ್ನು ಬರೆಯಿರಿ. ಅತ್ಯಂತ ಸುಲಭವಾದ ಪ್ರಶ್ನೆ ಅಂತಲೇ ಹೇಳ್ಬೋದು ಮತ್ತು ಸಾಕಷ್ಟು ಬಾರಿ ಪರೀಕ್ಷೆಯಲ್ಲಿ ಕೇಳಿದಂತಹ ಪ್ರಶ್ನೆ ಇದಾಗಿದೆ. ಹಾಗಾದರೆ ಮೆಡುಲ್ಲಾ ಕಾರ್ಯ ಏನಪ್ಪ? ಮೆಡುಲ್ಲಾ ಅನೈಚ್ಛಿಕ ಕ್ರಿಯೆಗಳಾದ ಉಸಿರಾಟ, ಹೃದಯ ಬಡಿತ, ಜೀರ್ಣಾಂಗದ ಚಲನೆ, ರಕ್ತದೊತ್ತಡ ಮತ್ತು ಕಿಣ್ವಗಳ ಸ್ರವಿಕೆಯ ನಿಯಂತ್ರಣವನ್ನು ಈ ಒಂದು ಮೆಡುಲ್ಲಾ ಅಬ್ಲಾಂಗೇಟ ಮಾಡಿದರೆ, ಇನ್ನು ಅನುಮಸ್ತಿಷ್ಕದ ಕೆಲಸ ಏನಪ್ಪ ಅಂದರೆ ಜ್ಞಾಪಕ ಶಕ್ತಿ, ಬುದ್ಧಿಶಕ್ತಿ, ನೇರವಾಗಿ ನಡೆಯುವುದು, ಹೌದಾ, ಆಮೇಲೆ ದೇಹದ ಸಮತೋಲನವನ್ನು ಕಾಪಾಡುವುದು, ಸೈಕಲ್ ಸವಾರಿ, ಇವೆಲ್ಲವನ್ನು ಅನುಮಸ್ತಿಷ್ಕ ಮಾಡ್ತದೆ. ಅಂದರೆ ದೇಹದ ಸಮತೋಲನವನ್ನು ಕಾಪಾಡೋದು ಯಾರಪ್ಪ ಅಂದರೆ ಈ ಒಂದು ಅನುಮಸ್ತಿಷ್ಕ ಅಂತ ಹೇಳ್ತೇವೆ ನಾವು. ಪ್ರಶ್ನೆ ಸಂಖ್ಯೆ 33. ಕಾರಣ ಕೊಡಿ ಅಂತ ಕೇಳಿದಾನೆ. ನೆಫ್ರಾನ್ಗಳನ್ನು ವಿಸರ್ಜನಾಂಗ ವ್ಯೂಹದ ಕಾರ್ಯಾತ್ಮಕ ಘಟಕ ಎಂದು ಕರೆಯುತ್ತಾರೆ, ಏಕೆ ಅಂತ ಕೇಳಿದಾನೆ. ಸೊ ನೆಫ್ರಾನ್ಗಳನ್ನು ವಿಸರ್ಜನಾಂಗ ವ್ಯೂಹದ ಕಾರ್ಯಾತ್ಮಕ ಘಟಕ ಎಂದು ಕರೆಯುತ್ತಾರೆ ಏಕೆಂದರೆ ಪ್ರತಿ ಮೂತ್ರಪಿಂಡವು ಭಾರೀ ಸಂಖ್ಯೆಯಲ್ಲಿ ಸೋಸುವ ಘಟಕಗಳಾದ ಈ ನೆಫ್ರಾನ್ಗಳನ್ನು ಹೊಂದಿದೆ. ಹಾಗಾದರೆ ಮೇನ್ ಪಿಲ್ಲರ್ ಯಾವುದಪ್ಪ ಅಂದರೆ ನೆಫ್ರಾನ್ಗಳು ಅಂತ ಹೇಳ್ಬೋದು ನಾವು. ವಿಸರ್ಜನಾಂಗ ವ್ಯೂಹದ ಮೇನ್ ಪಿಲ್ಲರ್ಸ್ ಯಾರಪ್ಪ ಅಂದರೆ ನೆಫ್ರಾನ್ಗಳು.
ಸಣ್ಣ ಕರುಳನ್ನು ಸಂಪೂರ್ಣ ಜೀರ್ಣಕ್ರಿಯೆ ಕೇಂದ್ರ ಎಂದು ಕರೆಯುತ್ತಾರೆ ಏಕೆ ಅಂತ ಕೇಳಿದಾನೆ. ಸಣ್ಣ ಕರುಳು ಎಂಬುದು ಏನಾಗಿದೆ, ಕಾರ್ಬೋಹೈಡ್ರೇಟ್ಗಳು, ಪ್ರೋಟೀನ್ಗಳು ಮತ್ತು ಕೊಬ್ಬುಗಳು ಸಂಪೂರ್ಣವಾಗಿ ಏನಾಗ್ತದೆ, ಇಲ್ಲಿ ಡೈಜೆಸ್ಟ್ ಆಗ್ತದೆ. ಹಾಗಾಗಿ ಇದನ್ನು ನಾವೆಂತ ಕರಿತೀವಿ, ಜೀರ್ಣಕ್ರಿಯೆಯ ಕೇಂದ್ರ ಬಿಂದು ಅಂತಾನೆ ಕೂಡ ಕರಿತೀವಿ. ಇನ್ನು ಪ್ರಶ್ನೆ ಸಂಖ್ಯೆ 34 ನೋಡೋದಾದ್ರೆ 3 ಅಂಕದ ಪ್ರಶ್ನೆಗಳು. ದುಂಡನೆಯ ಹಸಿರು ಬಣ್ಣದ ಬೀಜಗಳನ್ನು ಉತ್ಪಾದಿಸುವ ಬಟಾಣಿ ಸಸ್ಯವನ್ನು ಕ್ಯಾಪಿಟಲ್ ಆರ್ ಸ್ಮಾಲ್ ವೈ ಸುಕ್ಕಾದ ಹಳದಿ ಬಣ್ಣದ ಬೀಜಗಳನ್ನು ಉತ್ಪಾದಿಸುವ ಬಟಾಣಿ ಸಸ್ಯಗಳೊಂದಿಗೆ ಸ್ಮಾಲ್ ಆರ್ ಕ್ಯಾಪಿಟಲ್ ವೈ ಸಂಕರಣಗೊಳಿಸಿದೆ. ಈ ಪೀಳಿಗೆಯ ಫಲಿತಾಂಶವನ್ನು ಚೆಕ್ಕರ್ ಬೋರ್ಡ್ ಸಹಾಯದಿಂದ ವ್ಯಕ್ತಪಡಿಸಿ ಅಂತ ಕೇಳಿದ್ದಾನೆ. ಸೊ ಇಲ್ಲಿ ದ್ವಿತಳೀಕರಣ ಅಂತ ಹೇಳ್ತಾ ನಾವು ದ್ವಿತಳೀಕರಣದ ಡೆಫಿನಿಷನ್ ಬರೀರಿ. ಸೊ ಅದೇ ರೀತಿ ನಿಮಗೆ ಏನು ಪ್ರಾಕ್ಟೀಸ್ ಮಾಡಿರ್ತೀರಲ್ಲ ಇದನ್ನು, ದುಂಡನೆ ಹಳದಿ 9 ಭಾಗ 9:3:3:1 ಅಂತ ಏನಿದೆಯಲ್ಲ, ಸೊ ಅದನ್ನು ನೀಟಾಗಿ ಬರೆದ್ಬಿಟ್ರೆ ನಿಮಗೆ ಪ್ರಮುಖವಾಗಿ 3 ಅಂಕಗಳು ಸಿಗ್ತಾವಂತ ಹೇಳಬಹುದು. ಇನ್ನು ಪ್ರಶ್ನೆ ಸಂಖ್ಯೆ 35, ಮಾನವನ ಹೃದಯದ ನೀಳಛೇದ ನೋಟವನ್ನು ತೋರಿಸುವ ಚಿತ್ರವನ್ನು ಬರೆಯಿರಿ ಅಂತ ಕೇಳಿದಾನೆ. ಸೊ ಹೃದಯದ ನೀಳಛೇದ ನೋಟವನ್ನು ಬಿಡಿಸಲೇಬೇಕಾಗ್ತದೆ ನೀವು, ಅತ್ಯಂತ ಪ್ರಮುಖವಾದಂಥ ಪ್ರಶ್ನೆ ಇದು. ಸೊ ಇಲ್ಲಿ ಮಹಾ ಅಪಧಮನಿ ಕೇಳಿದಾನೆ, ಪುಪ್ಪುಸಕ ಅಭಿಧಮನಿಯನ್ನು ಕೇಳಿದಾನೆ. ಪುಪ್ಪುಸಕ ಅಭಿಧಮನಿಗಳು ಮತ್ತು ಮಹಾ ಅಪಧಮನಿಯನ್ನ ಭಾಗವನ್ನು ಗುರುತಿಸ್ರಿ ಅಂತ ಕೇಳಿದಾನೆ. ಸೊ ನೀವು ಪ್ರಾಕ್ಟೀಸ್ ಮಾಡಿ. ಪ್ರಶ್ನೆ ಸಂಖ್ಯೆ 36 ನೋಡೋದಾದ್ರೆ, ಪೋಷಣಾ ಸ್ತರಗಳು ಎಂದರೇನು? ಪರಿಸರ ವ್ಯವಸ್ಥೆಯಲ್ಲಿ ಶಕ್ತಿ ಹರಿವು ಯಾವಾಗಲೂ ಏಕಮುಖವಾಗಿರುತ್ತದೆ, ಏಕೆ? ವಿವರಿಸಿ. ಇದು ಅತ್ಯಂತ ಪ್ರಮುಖವಾದಂಥ ಪ್ರಶ್ನೆ. ಅಥವಾ ಅಂತ ಕೇಳಿದ್ದಾನೆ. ಸೊ ಅದಕ್ಕಿಂತ ಮುಂಚೆ ಪೋಷಣಾ ಸ್ತರಗಳು ಎಂದರೇನು ಅದರ ಆನ್ಸರನ್ನು ನೋಡ್ತಾ ಹೋಗೋಣ. ಆಹಾರ ಸರಪಳಿಯ ವಿವಿಧ ಮಜಲುಗಳನ್ನು ಪೋಷಣಾ ಸ್ತರಗಳು ಎಂದು ಕರೆಯುತ್ತೇವೆ. ಆಹಾರ ಸರಪಳಿಯ ವಿವಿಧ ಮಜಲುಗಳನ್ನು ಪೋಷಣಾ ಸ್ತರಗಳು ಎಂದು ಕರೆಯುತ್ತೇವೆ. ಹಾಗಾದರೆ ಶಕ್ತಿ ಯಾವಾಗಲೂ ಏಕಮುಖವಾಗಿರ್ತದೆ, ಯಾಕಪ್ಪ ಅಂತ ಕೇಳಿದಾನೆ. ಸೊ ಪ್ರತಿ ಪೋಷಣಾ ಸ್ತರದಲ್ಲಿ ಶಕ್ತಿಯು ನಷ್ಟವಾಗುವುದರಿಂದ ಕಡಿಮೆಯಾಗುತ್ತಾ ಹೋಗುತ್ತದೆ. ಶಕ್ತಿ ಹರಿವು ಪೋಷಣೆಯ ಮೂಲಕ ನಡೆಯುತ್ತದೆ. ಹಾಗಾಗಿ ಉತ್ಪಾದಕಗಳಿಂದ ಸಸ್ಯಾಹಾರಿಗಳಿಗೆ ನಂತರ ಮಾಂಸಾಹಾರಿಗಳಿಗೆ ವರ್ಗಾವಣೆಯಾಗುತ್ತದೆ ಹೊರತು ವಿರುದ್ಧ ದಿಕ್ಕಿನಲ್ಲಿ ಹರಿಯುವುದಿಲ್ಲ. ಆದ್ದರಿಂದ ಆಹಾರ ಸರಪಳಿಯಲ್ಲಿ ಶಕ್ತಿಯ ಹರಿವು ಯಾವಾಗಲೂ ಏನಾಗಿರ್ತದೆ, ಏಕಮುಖವಾಗಿರ್ತದೆ. ಅಂದರೆ ಸಾಮಾನ್ಯವಾಗಿ ಒನ್ ವೇದಲ್ಲಿ ಹೋಗ್ತದೆ ಆಹಾರ ಸರಪಳಿ ಯಾವಾಗಲೂ. ಸೊ ಉಲ್ಟಾ ಪ್ರೊಸೆಸ್ ಯಾವತ್ತೂ ಕೂಡ ನಡೆಯೋದಿಲ್ಲ. ಹಾಗಾಗಿ ಹಂಗೆ ಕೇಳಿದ್ದಾನೆ. ಓಜೋನ್ ಎಂದರೇನು? ಓಜೋನ್ ಪದರದ ಕಾರ್ಯವೇನು? ಓಜೋನ್ ಪದರದ ಕುಸಿತಕ್ಕೆ ಕಾರಣಗಳೇನು ಅಂತ ಕೇಳಿದ್ದಾನೆ. ಓಜೋನ್ ಅನ್ನೋದು ಆಕ್ಸಿಜನ್ನ 3 ಅಣುಗಳಿಂದ ಆಗಿರ್ತಕ್ಕಂಥ ಒಂದು ವಸ್ತು ಆಗಿದೆ, ಸಂಯುಕ್ತ ವಸ್ತು. ಓಜೋನ್ ಪದರದ ಕಾರ್ಯ ಏನಪ್ಪ ಅಂದರೆ, ಓಜೋನ್ ಪದರವು ನಮಗೆ ಸೂರ್ಯನಿಂದ ಬರ್ತಕ್ಕಂತಹ ಅತ್ಯಂತ ಅಪಾಯಕಾರಿಯಾದಂತಹ ನೇರಳಾತೀತ ಕಿರಣಗಳನ್ನು ಏನು ಮಾಡುತ್ತೆ, ತಡೆ ಹಿಡಿಯುವುದರ ಮೂಲಕ ನಮಗೆ ರಕ್ಷಣೆಯನ್ನು ಒದಗಿಸ್ತತಿ. ಇನ್ನು ಓಜೋನ್ ಪದರದ ಕುಸಿತಕ್ಕೆ ಕಾರಣ ಏನಪ್ಪ ಅಂದರೆ, ಶೀತಲೀಕರಣ ಮತ್ತು ಅಗ್ನಿಶಾಮಕಗಳಲ್ಲಿ ಬಳಸ್ತಕ್ಕಂತಹ ಕ್ಲೋರೋಫ್ಲೋರೋ ಕಾರ್ಬನ್ CFCಗಳಂತಹ ಸಂಶ್ಲೇಷಿತ ರಾಸಾಯನಿಕಗಳು ಈ ಕುಸಿತಕ್ಕೆ ಕಾರಣ ಎಂದು ಕಂಡುಹಿಡಿಯಲಾಗಿದೆ. ಇದರಲ್ಲಿ ಯಾವುದಾದ್ರೂ ಅಥವಾ ಪ್ರಶ್ನೆಯಲ್ಲಿ ಯಾವುದಾದ್ರೂ ನೀವು ಬರೆದ್ರೂ ನಡೀತದೆ. ಇನ್ನು ಪರಾವರ್ತಿತ ಚಾಪ ಎಂದರೇನು ಅಂತ ಕೇಳಿದಾನೆ. ಮತ್ತು ಇನ್ನೊಂದು ಪ್ರಶ್ನೆ ಕೇಳಿದಾನೆ, ಅದರಲ್ಲಿ ಪ್ರಕಾಶಮಾನವಾದ ಬೆಳಕು ನಮ್ಮ ಕಣ್ಣಿನ ಮೇಲೆ ಬಿದ್ದಾಗ ಈ ರಚನೆಯಲ್ಲಿ ಜರುಗುವ ಘಟನೆಗಳನ್ನು ಕ್ರಮವಾಗಿ ಬರೆಯಿರಿ ಅಂತ ಕೇಳಿದಾನೆ. ಪರಾವರ್ತಿತ ಚಾಪ ಎಂದರೇನು? ಸೊ ಸಿಂಪಲ್ಲು, ಪರಾವರ್ತಿತ ಪ್ರಕ್ರಿಯೆಯು ಹರಿದು ಹೋಗುವ ಅಥವಾ ಹಾದು ಹೋಗುವ ಸಂಪರ್ಕದ ದಾರಿಯನ್ನು ನಾವೆಂತ ಕರಿತೀವಿ, ಪರಾವರ್ತಿತ ಚಾಪ ಅಂತ ಕರಿತೀವಿ. ಇನ್ನು ಪ್ರಕಾಶಮಾನವಾದ ಬೆಳಕು ನಮ್ಮ ಕಣ್ಣ ಮೇಲೆ ಬಿದ್ದಾಗ ಏನೇನು ಕ್ರಿಯೆಗಳು ನಡೀತವೆ, ಘಟನೆಗಳು ನಡೀತವೆ ಅನ್ನೋದನ್ನು ನೋಡೋದಾದರೆ, ಪ್ರಕಾಶಮಾನವಾದ ಬೆಳಕು ನಮ್ಮ ಕಣ್ಣಿನ ಮೇಲೆ ಬಿದ್ದಾಗ ಕಣ್ಣಿನಲ್ಲಿನ ಗ್ರಾಹಕ ಕೋಶಗಳು ಪ್ರಚೋದನೆಗಳನ್ನು ಸ್ವೀಕರಿಸ್ತವೆ. ಅಂದರೆ ಬೆಳಕು ಕಣ್ಣಿನ ಮೇಲೆ ಬಿದ್ದಾಗ ಕಣ್ಣಿನಲ್ಲಿರ್ತಕ್ಕಂಥ ಎಲ್ಲ ಗ್ರಾಹಕ ಕೋಶಗಳು ಏನು ಮಾಡ್ತಾವೆ, ಆ ಒಂದು ಬೆಳಕಿಗೆ ಪ್ರಚೋದನೆಯನ್ನು ಸ್ವೀಕರಣೆಯನ್ನು ಮಾಡ್ತವೆ. ಇನ್ನು ಈ ಸಂದೇಶಗಳು ಏನಾಗ್ತವೆ, ಜ್ಞಾನವಾಹಿ ನರದ ಮೂಲಕ ಮಿದುಳು ಬಳ್ಳಿಯನ್ನು ತಲುಪ್ತವೆ. ಗ್ರಾಹಕ ಕೋಶಗಳಿಂದ ಜ್ಞಾನವಾಹಿ ನರಗಳ ಮೂಲಕ ಎಲ್ಲಿ ಹೋಗ್ತದೆ, ಮಿದುಳು ಬಳ್ಳಿಯನ್ನು ತಲುಪ್ತದೆ. ಮಿದುಳು ಬಳ್ಳಿಯಲ್ಲಿನ ಸಂಪರ್ಕ ಕಲ್ಪಿಸುವ ಕೋಶವು ಏನು ಮಾಡ್ತದೆ, ಸಂದೇಶವನ್ನು ಕ್ರಿಯಾವಾಹಿ ನರಕೋಶಕ್ಕೆ ಕಳಿಸ್ಕೊಡ್ತದೆ. ಈ ಕ್ರಿಯಾವಾಹಿ ನರವು ಏನು ಮಾಡ್ತದೆ, ಈ ಸಂದೇಶವನ್ನು ಕಾರ್ಯನಿರ್ವಾಹಕ ಘಟಕಗಳಿಗೆ ತಲುಪಿಸ್ತದೆ. ಆಗ ನಾವು ಕಣ್ಣನ್ನು ಏನು ಮಾಡ್ತೀವಿ, ಮುಚ್ಚಿಕೊಳ್ತವೆ. ಈಗ ಸಾಮಾನ್ಯವಾಗಿ ಸಡನ್ ಆಗಿ ಒಂದಿನ ಕರೆಂಟ್ ಹೋಗಿರ್ತದೆ ಅಂತ ತಿಳ್ಕೊ. ಸಡನ್ ಆಗಿ ಕರೆಂಟ್ ಬಂದ ತಕ್ಷಣ ನಿಮಗೆ ಏನಾಗ್ತದೆ, ತೊಂದರೆ ಆಗ್ತದೆ. ಸೊ ಕಣ್ಣು ಮುಚ್ಕೊಂತೀರಿ ನೀವು. ಕಾರಣ ಏನಪ್ಪ ಅಂದರೆ, ಹೆಚ್ಚಿನ ಪ್ರಮಾಣದ ಬೆಳಕು ಕಣ್ಣಿನ ಮೂಲಕ ಹಾದುವಾಗ ಸೊ ಅದೇನಾಗ್ತದೆ, ಗ್ರಾಹಕ ಕೋಶಗಳು ಕಣ್ಣಿನಿಂದ ಜ್ಞಾನವಾಹಿ ನರಕೋಶಗಳಿಗೆ ಕಳಿಸ್ತವೆ. ಆ ಜ್ಞಾನವಾಹಿ ನರಕೋಶಗಳಿಂದ ಮಿದುಳು ಬಳ್ಳಿಯಲ್ಲಿರ್ತಕ್ಕಂಥ ಸಂಬಂಧ ಕಲ್ಪಿಸುವ ನರಕೋಶಗಳಿಗೆ ಮಾಹಿತಿ ಹೋಗ್ತದೆ. ಈ ಒಂದು ಸಂಬಂಧ ಕಲ್ಪಿಸುವ ನರಕೋಶಗಳಿಂದ ಮಾಹಿತಿ ಎಲ್ಲಿ ಹೋಗ್ತದೆ ಅಂದ್ರೆ ಕ್ರಿಯಾವಾಹಿ ನರಕೋಶಕ್ಕೆ ಹೋಗ್ತದೆ. ಈ ಕ್ರಿಯಾವಾಹಿ ನರಕೋಶಗಳಿಂದ ಕಾರ್ಯನಿರ್ವಾಹಕಕ್ಕೆ ಹೋಗ್ತದೆ. ಸೊ ಕಾರ್ಯನಿರ್ವಾಹಕಗಳು ಏನು ಮಾಡ್ತಾವೆ, ಕಣ್ಣನ್ನು ಮುಚ್ಚಿಕೊಳ್ಳುವಂಥ ಕೆಲಸವನ್ನು ಮಾಡ್ತಾವೆ ಅಂತ ಹೇಳ್ತೀವಿ ನಾವು. ಇನ್ನು ಪ್ರಶ್ನೆ ಸಂಖ್ಯೆ 38, ಜರಾಯುವಿನ ರಚನೆ ಮತ್ತು ಕಾರ್ಯವನ್ನು ವಿವರಿಸಿ ಅಂತ ಕೇಳಿದ್ದಾನೆ. ಜರಾಯುವಿನ ರಚನೆ ನೋಡ್ರಿ, ಇದು ಸ್ತ್ರೀಯ ಗರ್ಭಾಶಯದಲ್ಲಿ ಭ್ರೂಣ ಹಾಗೂ ತಾಯಿಯ ದೇಹಕ್ಕೆ ಸಂಪರ್ಕವನ್ನು ಕಲ್ಪಿಸುತ್ತದೆ. ಇದು ತಟ್ಟೆ ಆಕಾರದ ರಚನೆಯನ್ನು ಹೊಂದಿದ್ದು ಗರ್ಭಕೋಶದ ಗೋಡೆಯೊಳಗೆ
ಹುದುಗಿಕೊಂಡಿರುತ್ತದೆ. ಇನ್ನು ಜರಾಯುವಿನ ಕಾರ್ಯವನ್ನು ನೋಡೋದಾದರೆ ಇದು ಭ್ರೂಣಕ್ಕೆ ತಾಯಿಯ ದೇಹದಿಂದ ಆಹಾರ ಮತ್ತು ಆಕ್ಸಿಜನ್ ಒದಗಿಸುತ್ತದೆ ಮತ್ತು ಭ್ರೂಣದಿಂದ ತ್ಯಾಜ್ಯ ವಸ್ತುಗಳನ್ನು ಜರಾಯುವಿನ ಮೂಲಕ ಹೊರಹಾಕಲಾಗುತ್ತದೆ ಅಂತ ಹೇಳ್ತೇವೆ. ಇನ್ನು ಅದರಲ್ಲಿ ಬಿ ಪ್ರಶ್ನೆ 38ರಲ್ಲಿ ಬಿ ಪ್ರಶ್ನೆ ಇದೆ. ಪ್ರೋಸ್ಟೇಟ್ ಗ್ರಂಥಿ ಮತ್ತು ಟೆಸ್ಟೋಸ್ಟಿರಾನ್ ಹಾರ್ಮೋನ್ನ ಕಾರ್ಯಗಳೇನು ಅಂತ ಕೇಳಿದರೆ, ಪ್ರೋಸ್ಟೇಟ್ ಗ್ರಂಥಿಯ ಕಾರ್ಯವನ್ನು ನೋಡ್ತಾ ಪ್ರೋಸ್ಟೇಟ್ ಗ್ರಂಥಿಯು ಇದು ವೀರ್ಯಾಣುಗಳ ಸಾಗಾಣಿಕೆಯನ್ನು ಸುಲಭಗೊಳಿಸುತ್ತದೆ. ಅಂದರೆ ವೀರ್ಯಾಣುಗಳ ಸಾಗಾಣಿಕೆಯನ್ನು ಅಥವಾ ಸರಬರಾಜು ಅಂದರೆ ಏನು ವೃಷಣದಿಂದ ಶಿಶ್ನದ ಮೂಲಕ ಹೊರಹೋಗಲು ಸುಲಭವಾಗಿ ಸಾಗಾಣಿಕೆಯಾಗಲು ಸಹಾಯ ಮಾಡ್ತದೆ. ಹೀಗೆ ಈ ರಚನೆಗಳು ವೀರ್ಯಾಣುಗಳ ಉತ್ಪಾದನೆ ಮತ್ತು ಸಾಗಾಣಿಕೆಯಲ್ಲಿ ಪ್ರಮುಖ ಪಾತ್ರ ವಹಿಸುವುದರೊಂದಿಗೆ ಸಂತಾನದ ಫಲವತ್ತತೆಯನ್ನು ನಿರ್ವಹಿಸಲ್ಪಡುತ್ತದೆ ಮತ್ತು ವೀರ್ಯಾಣುಗಳಿಗೆ ಪೋಷಣೆಯನ್ನು ಕೂಡ ಈ ಒಂದು ಪ್ರೋಸ್ಟೇಟ್ ಗ್ರಂಥಿ ವಹಿಸ್ತದೆ. ಇನ್ನು ಟೆಸ್ಟೋಸ್ಟಿರಾನ್ನ ಸ್ರವಿಕೆ ಏನು ಕೆಲಸ ಮಾಡ್ತದೆ ಅಂತ ಕೇಳಿದಾನೆ. ಸೊ ಇದು ವೀರ್ಯಾಣುಗಳ ಉತ್ಪಾದನೆಯನ್ನು ಪ್ರಚೋದಿಸುತ್ತದೆ. ಟೆಸ್ಟೋಸ್ಟಿರಾನ್ ಸ್ರವಿಕೆ ಏನು ಮಾಡ್ತದೆ, ವೀರ್ಯಾಣುಗಳ ಉತ್ಪಾದನೆಯನ್ನು ಪ್ರಚೋದಿಸುತ್ತದೆ. ಅಷ್ಟೇ ಅಲ್ಲದೆ ಈ ಟೆಸ್ಟೋಸ್ಟಿರಾನ್ ಎಂಬ ಹಾರ್ಮೋನು ಪುರುಷರ ಗುಣಲಕ್ಷಣಗಳನ್ನು ಮೀಸೆ ಗಡ್ಡ ಆಗಿರ್ಬೋದು ಇವೆಲ್ಲ ಬೆಳಿಲಿಕ್ಕೆ ಸಹಾಯವಾಗ್ತದೆ ಅಂತ ಹೇಳ್ತಾನೆ. ಸೊ ಇದು ಎರಡನೇ ಮಾದರಿ ಪ್ರಶ್ನೆ ಪತ್ರಿಕೆಯ ಜೀವ ವಿಜ್ಞಾನ ವಿಭಾಗದ ಎಲ್ಲ ಪ್ರಶ್ನೋತ್ತರಗಳನ್ನು ನಾವು ಇಂದಿನ ದಿನ ವಿಶ್ಲೇಷಣೆಯನ್ನು ಮಾಡಿದ್ವಿ. ಸೊ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಅಷ್ಟೇ ಅಲ್ಲದೆ ನಿಮಗೆ ಯಾವ ರೀತಿಯಾದಂತಹ ವಿಡಿಯೋಗಳು ಬೇಕು ಅನ್ನೋದನ್ನು ಅಥವಾ ಯಾವ ಪಾಠದ ಮೇಲೆ ವಿಡಿಯೋಗಳು ಬೇಕು ಅನ್ನೋದನ್ನು ನೀವು ಕಮೆಂಟ್ ಮೂಲಕ ತಿಳಿಸಿದರೆ ಆ ಒಂದು ಪಾಠದ ಮೇಲೆ ಅತ್ಯಂತ ಪ್ರಮುಖವಾದಂಥ ಪ್ರಶ್ನೆಗಳಾಗಿರ್ಬೋದು, ಅಷ್ಟೇ ಅಲ್ಲದೆ ಡೌಟ್ಸ್ ಕ್ಲಿಯರ್ ಮಾಡ್ತಕ್ಕಂಥ ವಿಡಿಯೋಗಳನ್ನು ಕೂಡ ನಾವು ಮಾಡ್ತೇವೆ. ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ಇಲ್ಲಿಗೆ ಈ ಇಂದಿನ ವಿಡಿಯೋವನ್ನು ನಿಲ್ಲಿಸೋಣ. ಸೊ ಮುಕ್ತಾಯವನ್ನು ಮಾಡೋಣ. ಧನ್ಯವಾದಗಳನ್ನು ತಿಳಿಸ್ತೇನೆ.